ನಾವು ಜುಲೈ 24ರಂದು ನಮ್ಮ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಹರೀಶ್ ಗೌಡರ ಅಭಿಮಾನಿಗಳು ನಾವಾಗೇ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಅವರ ಹುಟ್ಟುಹಬ್ಬದ ದಿನ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಚರ್ಚೆಯನ್ನು ಮಾಡಿ ಇದು ನಮ್ಮ ಚಾಮರಾಜ ಕ್ಷೇತ್ರಕ್ಕೆ ಹೊಂದಿಕೊಂಡಂತೆ ಇರ್ತಕ್ಕಂತಹ ಕೃಷ್ಣರಾಜ ನರಸಿಂಹರಾಜ ಕ್ಷೇತ್ರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ನಾವು ಏನು ಯೋಚನೆಯನ್ನು ಮಾಡಿದ್ದೇವೆ, ಬೃಹತ್ ಉದ್ಯೋಗ ಮೇಳ ಮತ್ತು ಬೃಹತ್ ಆರೋಗ್ಯ ಮೇಳದ ಒಂದು ಸದುಪಯೋಗ ಆಗಬೇಕು. ಒಂದು ಅವರ ಹುಟ್ಟುಹಬ್ಬದ ವಿಚಾರ ಮಾತ್ರ ಆ ಹುಟ್ಟುಹಬ್ಬದ ಒಂದು ಕಾರಣದಿಂದ ನಾವು ಪಕ್ಷದ ಸಂಘಟನೆಯನ್ನು ಕೂಡ ಈ ಮುಖಾಂತರ ಮಾಡ್ತಾ ಇದ್ದೇವೆ. ನಮ್ಮ ಪ್ರತಿಯೊಂದು ಕೂಡ ವಾರ್ಡಿನಿಂದ ಸಾರ್ವಜನಿಕರು, ನಮ್ಮ ಪ್ರತಿಯೊಂದು ವಾರ್ಡಿನ ಅಧ್ಯಕ್ಷರುಗಳು, ನಮ್ಮ ದೇವರಾಜ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ರಾಯಪ್ಪರವರು ಕೂಡ ಎಲ್ಲರೂ ಕೂಡ ನಮ್ಮಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಇದರಲ್ಲಿ ನಾನು ಮತ್ತು ನಮ್ಮ ರಮೇಶ್ ರಾಯಪ್ಪ ಮತ್ತು ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಯೋಗೇಶ್ ರವರು, ಸಿಂಡಿಕೇಟ್ ಸದಸ್ಯರಾದ ನಮ್ಮ ಮಾದೇಶ್ರವರು, ದೀಪು, ಇನ್ನೂ ಅನೇಕರು ಈ ಸಮಿತಿಯರೆಲ್ಲ ಇದ್ದಾವೆ. ಇಲ್ಲಿ ನಾವೆಲ್ಲ ಯೋಚನೆಯನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಶಾಸಕರ ಯಾವುದೇ ಒಂದು ರೀತಿಯ ಇನ್ವಾಲ್ವ್ಮೆಂಟ್ಸ್ ಇಲ್ಲ. ನಾವು ಮಾತ್ರ ನಮ್ಮ ಕಾರ್ಯಕರ್ತರು ಮತ್ತು ನಾವೇನು ಮುಂಚೂಣಿಯಲ್ಲಿದ್ದೇವೆ ಅವ್ರು ಮಾತ್ರ ನಾವು ಕೂತ್ಕೊಂಡು ಅವ್ರು ಮಾತ್ರ ಇದಕ್ಕೆ ಏನು ಖರ್ಚು ವೆಚ್ಚಗಳು ಬರುತ್ತೆ, ಇದರ ಏನು ವಿಚಾರಗಳಿರುತ್ತೆ, ಇದನ್ನು ನಾವು ಸಂಪೂರ್ಣವಾಗಿ ನಾವು ಮಾತ್ರ ತೊಡಗಿಸ್ಕೊಂಡಿದ್ದೇವೆ. ಈ ಒಂದು ಆರೋಗ್ಯ ಮೇಳಕ್ಕೆ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳ ವೈದ್ಯರು ಕೂಡ ಬರ್ತಾರೆ. ಮೈಸೂರು ನಗರದ ವೈದ್ಯರು ಮತ್ತು ಮೈಸೂರು ನಗರದ ಆಸ್ಪತ್ರೆಗಳ ಅನೇಕರು ಈ ವೈದ್ಯರೆಲ್ಲ ಕೂಡ ಬರ್ತಾರೆ. ನಾವು ಈಗಾಗಲೇ ಮನವಿಯನ್ನು ಮಾಡ್ತಾ ಇದ್ದೇವೆ, ಅವರಿಗೂ ಕೂಡ ವಿಚಾರವನ್ನು ಮುಡಿಸಿದ್ದೇವೆ. ಇಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು, ಸ್ತ್ರೀರೋಗ ಇರ್ಬೋದು, ಕಣ್ಣಿನ ತಪಾಸಣೆ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ನಾವು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂತಹ ಚಿಂತನೆಯಿಂದ ನಾವು ಈ ಕಾರ್ಯಕ್ರಮನ ರೂಪಿಸ್ತಾ ಇದ್ದೇವೆ. ಉದ್ಯೋಗ ಮೇಳವು ಕೂಡ ನಮ್ಮ ಶಾಸಕರಿಗೆ ದಿನನಿತ್ಯ ನಮ್ಮ ಯುವಕರು, ನಿರುದ್ಯೋಗಸ್ಥರು, ನಮ್ಮ ಪದವೀಧರರು ದಿನನಿತ್ಯ ಅವರು ಬರ್ತಾರೆ, ನಮಗೊಂದು ಉದ್ಯೋಗವನ್ನು ದೊರಕಿಸ್ಕೊಡಿ ಅಂತೇಳಿ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲೂ ಕೂಡ ಉದ್ಯೋಗಗಳು ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ. ಆದರೂ ಕೂಡ ಇಲ್ಲಿ ಒಂದು ಉಪಯೋಗ ಬರಬೇಕು. ಈ ರಾಜ್ಯದ ಪ್ರತಿಷ್ಠಿತ ಕಂಪನಿಗಳು ಕೂಡ ಬರ್ತಾಯಿದೆ. ಇದಕ್ಕೆ ನಮ್ಮ ಸರ್ಕಾರದ ಅನೇಕ ಸಂಸ್ಥೆಗಳು ಕೂಡ ಇದಕ್ಕೆ ನಮ್ಮಲ್ಲಿ ಇನ್ವಾಲ್ವ್ಮೆಂಟ್ಸ್ ಇರಬೇಕು ಅಂತೇಳಿ ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಶಾಸಕರ ಹುಟ್ಟುಹಬ್ಬ ನೆಪ ಮಾತ್ರ, ಆದರೆ ಇಲ್ಲಿ ಒಂದು ಸಾರ್ವಜನಿಕರ ಸಂಪರ್ಕ ಸಭೆಯೂ ಕೂಡ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ಉದ್ಯೋಗ ವಿನಿಮಯದ ಕಚೇರಿಯ ಸಿಬ್ಬಂದಿಗಳು, ಕಾರ್ಮಿಕ ಅಧಿಕಾರಿಗಳು, ನಮ್ಮ DIC ಅಧಿಕಾರಿಗಳು ಎಲ್ಲರೂ ಕೂಡ ಸ್ವಲ್ಪ ಇನ್ವಾಲ್ವ್ಮೆಂಟ್ಸನ್ನ ತೋರಿಸ್ಬೇಕು, ನಮ್ಮ ಯುವಕರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು 24 ಬೆಳಿಗ್ಗೆ 9 ರಿಂದ 10 ಗಂಟೆ ಒಳಗಡೆ ಕಾರ್ಯಕ್ರಮ ಶುರುವಾಗುತ್ತೆ. 1 ಗಂಟೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಒಂದು ಕಡೆ ಆರೋಗ್ಯ ತಪಾಸಣೆ, ಇನ್ನೊಂದು ಕಡೆ ಆರೋಗ್ಯ ಮೇಳ, ಉದ್ಯೋಗ ಮೇಳ ಇರುತ್ತೆ. ಈ ಥರದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರೂ ಕೂಡ ಮಾಜಿ ಮಹಾಪೌರರು, ಕಾರ್ಪೊರೇಟರ್ಗಳು, ವಾರ್ಡ್ ಅಧ್ಯಕ್ಷರುಗಳು ಪ್ರತಿಯೊಬ್ಬರು ಕೂಡ ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ಹಾಗಾಗಿ ಮೊನ್ನೆ ಕೂಡ ಸಭೆಯನ್ನು ಮಾಡಿದ್ದೀವಿ, ಮತ್ತೆ ಸಭೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಹಿಂದೆ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಉದ್ಯೋಗ ಮೇಳ, ಆರೋಗ್ಯ ಮೇಳವನ್ನು ಮಾಡಿದ್ವಿ. ಶಾಸಕರಾದಮೇಲೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಅದು ನಗರದ JK ಗ್ರೌಂಡ್ ಮೈದಾನದಲ್ಲೇ, ರೈಲ್ವೆ ನಿಲ್ದಾಣದ ಮುಂಭಾಗಿರ್ತಕ್ಕಂತಹ ಬೃಹತ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಆ ಕಾರಣಕ್ಕೆ ನಾವು 1 ತಿಂಗಳಿಗೆ ಮುಂಚೆನೇ ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗ್ತಿದ್ದೇವೆ. ಶಾಸಕರಿಗೂ ಕೂಡ ಮನವಿಯನ್ನು ಮಾಡಿದ್ದೇವೆ, ಆ ದಿನ ನಮ್ಮ ಜೊತೆ ಸಂಪೂರ್ಣವಾಗಿರಬೇಕು, ತಾವೆಲ್ಲೂ ಕೂಡ ಓಡಾಡಬಾರ್ದು, ಎಲ್ಲ ಹುಟ್ಟುಹಬ್ಬದ ನಿಮಗೇನಾದ್ರು ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸೋಕ್ಕೆ ಬಂದರೆ ನಾವಲ್ಲೇ ವೇದಿಕೆಯನ್ನು ಸಿದ್ಧಗೊಳಿಸಿರ್ತೇವೆ, ತಾವು ಬರಬೇಕು ಅಂತೇಳಿ ನಮ್ಮ ಸಮಿತಿಯು ಕೂಡ ಅವರಿಗೆ ಮನವಿಯನ್ನು ಮಾಡಿದೆ.